ನಮ್ಮ ನಾಯಕರು ನಿಮ್ಮ ಜೊತೆಗೆ ಬರ್ತಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ಅವರು ಬಂದು ಯಾವುದೇ ಕಾರಣಕ್ಕೂ ನಾವು ನಿಮ್ಗೆ ಅನ್ಯಾಯ ಮಾಡಲ್ಲ, ನಿಮ್ಮ ಪರವಾಗಿ ನಾವು ಇರ್ತೀವಿ ಅಂತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ನೀವೇ ಮಾಡಬೇಕು. ನೀವು ಮಾಡಿಲ್ಲ ಅಂದ್ರೆ ಇಷ್ಟು ಜನ ಕರ್ಕೊಂಡು ನಾನೇ ಅಲ್ಲಿಗೆ ಬರ್ತೇನೆ. ಎರಡಲ್ಲಿ ಒಂದು ತೀರ್ಮಾನ. ನೀವು ಕೂತ್ಕೊಳ್ಳಿ ಆಗ್ಲಿ, ನೀವು ಹೋಗಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ ಬರ್ಬೇಕು. ಹಾಗಾಗಿ ಆಯ್ತು, ಕೂತ್ಕೊಳ್ಳಿ. ಮಾನ್ಯ ನಮ್ಮ ಜನರು ಬೆಳಿಗ್ಗೆ ನಾಷ್ಟ ಮಾಡಿದರೋ ಇಲ್ವೋ, ಟೈಮ್ ಎಷ್ಟಾಗಿದೆ, ಊಟ ಮಾಡಿಲ್ಲ. ಮೇಡಮ್ನವರೇ ನೀರು ಕುಡ್ದಿಲ್ಲ, ನಾವು ಕುಡ್ದಿಲ್ಲ. ಯಾಕೆಲ್ಲಿ ಕೂತಿದ್ದೀವಿ ಅಂದ್ರೆ ಅಂಬೇಡ್ಕರ್ ಅಂತಕ್ಕಂತಹ ಒಂದು ಸಂವಿಧಾನ ಕೊಟ್ಟಂತ ಮಹಾಪುರುಷನ ಆಸೆಗಳನ್ನ ನಾವು ತುಂಡು ಮಾಡಬಾರದು. ಉದ್ದೇಶಪೂರ್ವಕವಾಗಿ ಈ ಸಮುದಾಯವನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಹಿಂದುಳಿದ ವರ್ಗದವರು ಆಯೋಗ ರಚನೆ ಮಾಡಿರ್ತಕ್ಕಂಥ ಸಮೀಕ್ಷೆ ಬಂದಿದೆ. ಅದಲ್ಲದೆ ರಾಷ್ಟ್ರೀಯ ಜಾತಿ ಸಮೀಕ್ಷೆ ಬರ್ತಾ ಇದೆ. ರಾಷ್ಟ್ರೀಯ ಜಾತಿ ಸಮೀಕ್ಷೆನೂ ಬರಲಿ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಯೋಗ ಈಗಾಗಲೇ ರಿಪೋರ್ಟ್ ಕೊಟ್ಟಿದೆ, ಅದು ಈಗಾಗಲೇ ಹೊರಗೆ ಬರಲಿ. ಬಂದಾದ್ಮೇಲೆ ಆ ಅಂಕಿಅಂಶಗಳನ್ನ ಆಧಾರವಾಗಿ ಇಟ್ಟುಕೊಂಡು ಯಾವ ಸಮುದಾಯಕ್ಕೂ ಇರಪ್ಪ ಕೂತ್ಕೊಳ್ಳಿ, ಕೂರ್ರಪ್ಪ ನೀವು, ಪೊಲೀಸರು ಇರ್ಲಿ ಪಾಪ, ಅವ್ರು ನಮಗ್ ಸಪೋರ್ಟ್ ಮಾಡಕ್ ಇರ್ತಾರೆ. ಪೊಲೀಸರೇನು ಐರ್ಲೆಂಡ್ ಇಂದ ಬಂದಿದಾರ, ನೆದರ್ಲ್ಯಾಂಡ್ ಇಂದ ಬಂದಿದಾರ, ಎಲ್ಲ ಇಲ್ಲಿ ಅವರೇ, ಕೂತ್ಕೊಳ್ರಿ. ಹಾಗಾಗಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಹಿಂದುಳಿದ ವರ್ಗದವರು ತೆಗೆದುಕೊಂಡಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಯೋಗ ಇವತ್ತು ರಿಪೋರ್ಟ್ ಕೊಟ್ಟಿದೆ. ಹಾಗೆ ನ್ಯಾಷನಲ್ ಕಮಿಷನ್ ಕ್ಯಾಸ್ಟ್ ಬರ್ತಾ ಇದೆ. ಅದೆಲ್ಲವನ್ನ ಮನದಲ್ಲಿಟ್ಟುಕೊಂಡು ಅಲೆಮಾರಿಗಳು ಬೀದಿಗೆ ಬಂದಿದ್ದಾರೆ ಸ್ವಾಮಿ. ಅಕ್ಕಿಪಿಕ್ಕಿ ದೊಂಬಿದಾಸರು, ಸಿಳ್ಳೆಕ್ಯಾತರು, ಬುಡುಬುಡುಕಿಯವರು ಒಂದು ಪಂಚಾಯತಿ ಮೆಂಬರ್ ಆಗಿಲ್ಲ, ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ. ಅವರು ನಮ್ಮ ಸರ್ಕಾರ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರತಕ್ಕಂಥ ಸರ್ಕಾರ, ಸಾಮಾಜಿಕ ನ್ಯಾಯದ ಮೇಲೆ ನಂಬಿಕೆ ಇರತಕ್ಕಂಥ ಸರ್ಕಾರ. ಅಲೆಮಾರಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು, 101 ಜಾತಿಗಳಿಗೂ ಅನ್ಯಾಯ ಆಗಬಾರ್ದು. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆದ್ರೆ, ಯಾರದೋ ಒಂದು ಮನೆಯಲ್ಲಿ 2008 50 ಲಕ್ಷ ಎಷ್ಟಾಯ್ತು ಸ್ವಾಮಿ ದುಡ್ಡು? ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಳಕ್ಕೆ 2,000 ಕೊಡ್ಬೇಕೀಗ. ಇಂಥ ಪರಿಸ್ಥಿತಿಯನ್ನು ತಂದು ಸರ್ಕಾರ ಒಡ್ಬಿಟ್ಟಿದೆ. ಹಾಗಾಗಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತೇಳಿ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸುತ್ತೋಲೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಅದಲ್ಲದೆ ಸಮಾಜ ಕಲ್ಯಾಣ ಇಲಾಖೆ ಒಳಗಡೆ ಏನು ಆದೇಶ ಬಂದಿದೆ 2000 ಭಾಗ 5ರಲ್ಲಿ 2008-10-2025ರಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನ ಕೊಡ್ತಾ ಇಲ್ಲ. ಅದು ತಂತ್ರಾಂಶ ತೆಗೆದುಕೊಳ್ತಾ ಇಲ್ಲ. ಕೆಇಟಿನಲ್ಲಿ ಹೋಗಿದೆ, ಸಿಇಟಿನಲ್ಲಿ ಹೋಗಿದೆ, ಎಲ್ಲ ಹೈಯರ್ ಎಜುಕೇಶನ್, ಎಲ್ಲ ಎಜುಕೇಶನ್ ಇವತ್ತು ನಮ್ಮ ಮಕ್ಕಳು ಸಿಕ್ಕಿಲ್ಲ. ಉದ್ದೇಶಪೂರ್ವಕವಾಗಿ ಬಲಗೈ ಸಮುದಾಯಕ್ಕೆ ಸರ್ಕಾರ ತೊಂದರೆ ಕೊಡ್ತಾ ಇದೆ. ನಾನು ಸರ್ಕಾರ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಈಗಾಗಲೇ ನೀಡಿರತಕ್ಕಂಥ ಕಾಯಂ ಜಾತಿ ಪ್ರಮಾಣ ಪತ್ರಗಳನ್ನ ಹೊಸ ಜಾತಿ ಪ್ರಮಾಣ ಪತ್ರಗಳೊಂದನ್ನೇ ಪರಿಗಣಿಸಿ ಸೂಕ್ತ ಆದೇಶವನ್ನು ಹೊರಡಿಸಿ ಈ ಹಿಂದೆ ಮಾಡಿರ್ತಕ್ಕಂಥ ಎಲ್ಲಾ ಸುತ್ತೋಲೆಗಳನ್ನ ಇವತ್ತೇ ಕ್ಯಾಬಿನೆಟ್ ಅಲ್ಲಿ 27ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ತಡೆ ಹಿಡಿಬೇಕು. ಯಾವುದೇ ಕಾರಣಕ್ಕೂ ಆ ಸುತ್ತೋಲೆಗಳನ್ನ ಬಿಡಬಾರದು. ಹಾಗಾಗಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಸೇರಿರತಕ್ಕಂಥ ನಿಮ್ಮ ಬೆಳಗಾವಿಯಿಂದ ಹಿಡಿದು ಅಥಣಿ, ರಾಯಬಾಗ, ಕುಡ್ಚಿ, ದೇವದುರ್ಗ, ಮಾನ್ವಿ, ಮಸ್ಕಿ, ಬೀದರು, ಗುಲ್ಬರ್ಗ, ಶಾಬಾದ್, ಚಿತ್ತಾಪುರ್, ವಾಡಿ ಎಲ್ಲ ಕಡೆಯಿಂದ ಈ ನಮ್ಮ ಸಮುದಾಯ ಬಂದಿದೆ. ಇವತ್ತು ಎಲ್ಲ ಬಂದು ಕೂತಿದ್ದಾರೆ ಇಲ್ಲಿ. ಹಾಗಾಗಿ ಉದ್ಯೋಗ ಸಿಗದೆ ಧಾರವಾಡ ಎಲ್ಲ ಕಡೆ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ಹಳೇ ಮೀಸಲಾತಿಯಲ್ಲೇ ಈ ಹುದ್ದೆಗಳನ್ನ ತುಂಬೋಣ ಅಂತ ತಾವು ತೀರ್ಮಾನ ಮಾಡಿದಿರಿ.
ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರುತ್ತೇವೆ. ನೀವು ಹಳೆ ಮೀಸಲಾತಿಯನ್ನು ಜಾರಿ ಮಾಡಿ. ಹಳೆ ಮೀಸಲಾತಿಯನ್ನ ಯಾಕೆ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ 56 ಕೊಡ್ಲಿಕ್ಕೆ ನಿಮಗೆ ಪವರ್ ಇಲ್ಲ. ಯಾಕೆ ಪವರ್ ಇಲ್ಲ ಅಂದ್ರೆ 56ನ್ನ ಮಾಡ್ಲಿಕ್ಕೆ ಹೈಕೋರ್ಟ್ ನಲ್ಲಿ ಡಬಲ್ ಬೆಂಚ್ ಅಲ್ಲಿ ಸ್ಟೇ ಇದೆ. 56 ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಅಮೆಂಡ್ಮೆಂಟ್ ಆಗ್ಬೇಕು, ಶೆಡ್ಯೂಲ್ 9ಗೆ ಹೋಗ್ಬೇಕು. ಅಲ್ಲಿವರೆಗೂ ನೀವು 56 ಮಾಡಕ್ಕಾಗಲ್ಲ. ಇನ್ನು 15% ಅಲ್ಲೇ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಕುಳಿತಿದ್ದೀರಿ. 15% ಅಲ್ಲಿ ಒಳ ಮೀಸಲಾತಿಯನ್ನ ಯಾವ ಎಂಪರಿಕಲ್ ಡಾಟಾ ಬೇಸ್ ಮೇಲೆ ಮಾಡ್ತೀರಿ? ಹೆಂಗ್ ಸೀಳ್ತೀರಿ ನೀವು? ಹೆಂಗ್ ಸೀಳ್ತೀರಿ ನೀವು? ಈಗಾಗಲೇ ರೋಸ್ಟರ್ ಮಾಡ್ತೀನಿ ಅಂತೇಳಿ ಇಡೀ ಈ ಸಮುದಾಯದ ತಿಥಿಯನ್ನ ಮಾಡ್ಬಿಟ್ಟಿದ್ರಿ ಸರ್. ತಿಥಿ ಮಾಡ್ಬಿಟ್ಟಿದ್ರಿ ಈ ಸಮುದಾಯಕ್ಕೆ ರೋಸ್ಟರ್ ಮಾಡ್ತೀನಿ ಅಂತೇಳಿ. ಈ ರೋಸ್ಟರು ಮತ್ತೆ ಈ ವರದಿ ಇವೆಲ್ಲವೂ ಅವೈಜ್ಞಾನಿಕವಾಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೈಸೂರಿಂದ ಹಿಡಿದು ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕ ಹಲವಾರು ಪ್ರತಿಭಟನೆಗಳು ದಾಖಲಾಗಿದೆ ಸ್ವಾಮಿ. ಇವತ್ತು ನಮ್ಮ ಸಾಮಾನ್ಯ ಜನರನ್ನ ಬೀದಿಗೆ ತರೋ ಆಸೆ ನಮಗಿರಲಿಲ್ಲ. ಆದ್ರೆ ನಮ್ಮ ಧ್ವನಿ ನಿಮ್ಮ ಸರ್ಕಾರ ಕೇಳಿಸ್ಲಿ ಅಂತೇಳಿ ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬಂದಿದ್ದಾರೆ. ನಾವು ಯಾರ ವಿರೋಧಿಗಳಲ್ಲ, ಯಾವುದೇ ಸಮುದಾಯದ ವಿರೋಧಿಗಳಲ್ಲ. ನಾವಿಬ್ರು ಊರಿಂದ ಆಚೆ ಇದ್ದೀವಿ ಸ್ವಾಮಿ, ಊರಿಂದ ಆಚೆ ಇದ್ದೀವಿ. 2 ಸಮುದಾಯಗಳು ಊರಿಂದ ಆಚೆ ಇದ್ದೀವಿ. ಎಡಗಾಲನ್ ಚಪ್ಪಲಿ, ಬಲಗಾಲನ್ ಚಪ್ಪಲಿ, ಯಾವ ಚಪ್ಪಲಿನೂ ಒಳಗೆ ತಗೊಂಡೋಗಿಲ್ಲ ಸ್ವಾಮಿ. ಎಲ್ಲ ಬಾಗಿಲಲ್ಲೇ ಬಿಟ್ಟಿರೋದು. 2 ಸಮುದಾಯಗಳ ಚಪ್ಪಲಿನೂ ಅಲ್ಲೇ ಬಿಟ್ಟಿರೋದು. ನಾವಿಬ್ರು ಈಚೆ ಇದ್ದೀವಿ. ಈಚೆ ಇರ್ತಕ್ಕಂಥ ಸಮುದಾಯವನ್ನ ನೀವು 6, 6, 5 ಅಂತೇಳಿ ಹೊಡೆದ್ರೆ ನಮ್ಮ ನಾಯಕರು ಯಾರಿಗ ನಾಯಕರು? ಪರಿಶಿಷ್ಟ ಜಾತಿಯ ಬಲಾಢ್ಯ ಸಮುದಾಯಗಳು 101 ಜಾತಿಗಳಿಗೆ ನಾಯಕರಾಗಬೇಕಾಗಿದ್ದಂತ ನಮ್ಮ ಸಮುದಾಯದ ನಾಯಕರನ್ನ ಪ್ರವರ್ಗ ಎ 6ಕ್ಕೆ ನಾಯಕರು, 5ಕ್ಕೆ ನಾಯಕರು, 3ಕ್ಕೆ ನಾಯಕರು, 5ಕ್ಕೆ ನಾಯಕರು ಮಾಡಿದ್ರೆ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್, ಇಟ್ ಇಸ್ ಎ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್. ಇದು ಅತ್ಯಂತ ಅಪರಾಧ, ಇದು ಘೋರ ಅಪರಾಧ ಇದು. ಹಾಗಾಗಿ ಮುಖ್ಯಮಂತ್ರಿಗಳವರಿಗೆ ಕೂಡಲೇ ತಾವು ಈ ಮನವಿಯನ್ನ ನಿಮ್ಮ ಕೈ ಕೊಡ್ತಾ ಇದ್ದೇವೆ. ನಮ್ಮ ನಾಯಕರುಗಳು ನಿಮ್ಮ ಜೊತೆಗೆ ಬರ್ತಾರೆ. ದಯಮಾಡಿ ಕರ್ಕೊಂಡೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಮಾತಾಡಿಸಿ, ದಯಮಾಡಿ ಮುಖ್ಯಮಂತ್ರಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬರೋವರೆಗೂ ನಾವು ಈ ಜಾಗ ಖಾಲಿ ಮಾಡೋದಿಲ್ಲ. ಹಾಗಾಗಿ ನೀವೆಲ್ಲರೂ ಒಕ್ಕರ್ಲಿಂದ ಮುಖ್ಯಮಂತ್ರಿಗಳು ಬರಲೇಬೇಕು, ಮುಖ್ಯಮಂತ್ರಿಗಳು ಬರಲೇಬೇಕು. ಎಸ್, ಹೌದು. ಹಾಗಾಗಿ ಓಕೆ, ಆಯ್ತು, ಓಕೆ. ಜೈ ಭೀಮ್, ಜೈ ಭೀಮ್. ಕೂತ್ಕೊಳ್ಳಿ. ಹಾಗಾಗಿ ಈ ಒಂದು ವರದಿಯನ್ನ ನಾನು ಸನ್ಮಾನ್ಯ ಸಚಿವರಿಗೆ ಆಯ್ತು ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿ. ಹೀಗಾಗಿ ಈ ಒಂದು ವರದಿಯನ್ನು ನಾವು ಮಾನ್ಯ ಸಚಿವರ ಗಮನಕ್ಕೆ ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ಆಯ್ತು ಕೂತ್ಕೊಳ್ಳಿ. ಹೀಗಾಗಿ ಈ ವರದಿಯನ್ನು ನಾವು ಮಾನ್ಯ ಸಚಿವರ ಗಮನಕ್ಕೆ ತರ್ತಾ ಇದ್ದೇವೆ. ಒಂದು ಸತ್ಯವನ್ನು ಹೇಳ್ತೇವೆ ಮಾನ್ಯ ಸಚಿವರುಗಳೇ, ತಾವಿಬ್ರು ಬಂದಿದ್ದೀರಿ. ನಾವು ಇವತ್ತು ಸ್ವಾಭಿಮಾನ ಇರಪ್ಪ, ಕೂತ್ಕೊಳ್ಳೋ, ಕೂತ್ಕೊಳ್ರಿ. ಸನ್ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಮೈಸೂರು ಭಾಗದ ಸ್ವಾಭಿಮಾನದ ಸಿಂಹ ಅವರು ಮತ್ತು ನಾವೆಲ್ಲರೂ ಸೇರಿ ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವನ್ನೇ ಬರೆದಂತ ಸಮುದಾಯ ಯಾವುದು ಅಂದ್ರೆ ನಮ್ಮ ಬಲಗೈ ಸಮುದಾಯ. 250 ಓಟ್ಗಳಿಂದ ನಾವು ಅವತ್ತು ಅವ್ರನ್ನ ಗೆಲ್ಲಿಸಿಲ್ಲ ಅಂದಿದ್ರೆ ಅವರ ರಾಜಕೀಯ ಜೀವನವೇ ನಾಶ ಆಗ್ಬಿಡ್ತಾ ಇತ್ತು. ಇದನ್ನ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಇವಾಗಲೂ ಸಹ ನಾವು ಮೈಸೂರಿನ ವರುಣಾ ಕ್ಷೇತ್ರದಲ್ಲಿ 60,000 ಬಲಗೈ ಸಮುದಾಯದ ಮತದಾರರಿದ್ದೀವಿ ಇವತ್ತು. ಆ ಒಂದು ವರುಣಾ ಕ್ಷೇತ್ರದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಈ ಸಮುದಾಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಬಾರದು.
ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು. ನೀವು ನಮ್ಮ ಏನು ಸಮುದಾಯದ ಎಲ್ಲ ನಾಯಕರುಗಳು ಇವತ್ತಿಲ್ಲಿದ್ದೀರಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾಲ್ ಮಾಡಿದಿರಿ, ಒಂದು ಪೋಸ್ಟ್ ಇಲ್ಲ. ಸಾಹೇಬ್ರೆ, ಸನ್ಮಾನ್ಯ ಸಚಿವರ ಗಮನಕ್ಕೆ, ಕೃಷಿ ಮಾರುಕಟ್ಟೆಯಲ್ಲಿ 180 ಪೋಸ್ಟ್ ಕಾಲ್ ಮಾಡಿದ್ರು. ಅದರಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಪ್ರವರ್ಗ ಎ ಮತ್ತು ಬಿ 180 ಪೋಸ್ಟ್ ಇದ್ರೆ ಅಲ್ಲಿ ನಮಗೆ ಬರೀ 11 ಪೋಸ್ಟ್. ಅದರಲ್ಲಿ ಕರ್ನಾಟಕ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ತಮ್ಮದು, ಅದ್ರಲ್ಲಿ ಒಂದೂ ಇಲ್ಲ. ಹಾಗೆ ಆರೋಗ್ಯ ಕುಟುಂಬ ಕಲ್ಯಾಣ ಒಂದೂ ಇಲ್ಲ. ರಾಯಚೂರು RMC ಒಂದೂ ಇಲ್ಲ. ಸರ್ಕಾರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು 0. ವಾಯುವ್ಯ ಕರ್ನಾಟಕ ಸಾರಿಗೆ 0. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ 0. ಇದೆಲ್ಲವನ್ನ ನೋಡಿದಾಗ ಈ ಸಮುದಾಯವನ್ನ ನಾಶ ಮಾಡಬೇಕು ಅಂತಕ್ಕಂಥ ಉದ್ದೇಶ ಸರ್ಕಾರದಲ್ಲಿ ಇದೆಯಾ? ನೀವು ತೀರ್ಮಾನ ತಗೊಂಡಿದ್ದೀರಾ? ಇದು ನಮಗೆ ಹೇಳ್ಬೇಕು. ಹಾಗಾಗಿ ಈ ಎಲ್ಲ ಸುತ್ತೋಲೆಗಳನ್ನ ವಿತ್ಡ್ರಾ ಮಾಡಿ ತಡೆ ಹಿಡಿದಿದ್ದಾರೆ. ಈಗಾಗಲೇ ಇವೆಲ್ಲವನ್ನು ಸರ್ಕಾರ ತಡೆ ಹಿಡಿದಿದೆ. ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತೇಳಿ ಸುತ್ತೋಲೆ ಹೊರಡಿಸಿದ್ದಾರೆ, ತಡೆ ಹಿಡಿದಿದೆ. ಮುಂದೆ 27ನೇ ತಾರೀಕು ತಾವು ಕ್ಯಾಬಿನೆಟ್ನಲ್ಲಿ ಇರ್ತೀರಿ. ಕ್ಯಾಬಿನೆಟ್ನಲ್ಲಿ ಇದ್ದಾಗ ನೀವು ಯೋಚನೆ ಮಾಡಬೇಕು, ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಾಗಮೋಹನ್ ದಾಸ್ ವರದಿಯನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಸಚಿವ ಸಂಪುಟದಲ್ಲಿ ನೀವು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡಕೂಡದು, ಅದನ್ನ ನೀವು ತಿರಸ್ಕರಿಸಬೇಕು ನೀವು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ನಾನು ಹೇಳ್ತಾ ಇದ್ದೇನೆ. ಹಾಗೆ ಹಳೆ ಮೀಸಲಾತಿಯಲ್ಲೇ ಏನಾದರೂ ಪೋಸ್ಟ್ಗಳನ್ನ ತುಂಬಬೇಕು, ಅಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂದ್ರೆ ಡಾಟಾಬೇಸ್ ಸಿಗಲ್ಲ, ಅದನ್ನ ಸೀಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಳೆ ಮೀಸಲಾತಿ ಯಥಾವತ್ ಏನಿದೆ ಅದು ಬೇರೆ ಸಮುದಾಯದವರಿಗೆ ತೊಂದರೆ ಆಗಬಾರ್ದು. ಅವರ ಉದ್ಯೋಗದ ಜೊತೆಯಲ್ಲಿ ಈ ಒಳ ಮೀಸಲಾತಿ ಇಟ್ಕೊಂಡು ಆಟ ಆಡಬಾರ್ದು. ಹಳೆ ಮೀಸಲಾತಿಯನ್ನು ಯಥಾವತ್ತಾಗಿ ಜಾರಿ ಮಾಡಿ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತಕ್ಕಂಥ ಒಂದು ಸೂಕ್ತ ನಿರ್ಧಾರವನ್ನ ಬಲಗೈ ಸಮುದಾಯದವರು ತೆಗೆದುಕೊಂಡಿದ್ದೇವೆ. ಬಲಗೈ ಸಮುದಾಯ ಅಂದ್ರೆ ಇಡೀ ಭವ್ಯ ಭಾರತ ದೇಶದ ಚರಿತ್ರೆಯನ್ನು ಬರೆದಂತ ಸಮುದಾಯ ಯಾವುದು ಅಂದ್ರೆ ಬಲಗೈ ಸಮುದಾಯ ಅದು. ಹಾಗಾಗಿ ಇಡೀ ವಿಶ್ವವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆ ಮುಖ ಮಾಡತಕ್ಕಂಥ ಸಮುದಾಯ ಇದು. ಇಂಥ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ನಂತ ನಂಬಿದಂತ ಸಮುದಾಯ. ಇಂಥ ಸಮುದಾಯದಲ್ಲಿ ಇದುವರೆಗೂ ಚೀಫ್ ಸೆಕ್ರೆಟರಿ ಆಗಿಲ್ಲ, ಇದುವರೆಗೂ ಚೀಫ್ ಜಸ್ಟಿಸ್ ಆಗಿಲ್ಲ, ಇದುವರೆಗೂ ನಮ್ಮ KPSC ಅಧ್ಯಕ್ಷರಾಗಲಿಲ್ಲ. ನಾವು ಯಾರ್ದನ್ನು ಕಿತ್ಕೊಂಡಿಲ್ಲ, ಯಾರ್ದನ್ನು ತಟ್ಟೆ ಕೈ ಹಾಕಿಲ್ಲ. ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯಿಂದ ನಡ್ಕೊಂಡಂತ ಜನ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಚಿವರಿಗೆ, ನಮ್ಮ ಪೂಜ್ಯ ಎಲ್ಲ ಸ್ವಾಮೀಜಿಗಳು, ಬಂತೇಜಿಗಳು ಈ ಒಂದು ಮುಖ್ಯಮಂತ್ರಿಗಳಿಗೆ ಈ ಪತ್ರವನ್ನ ನಮ್ಮ ಸಚಿವರ ಕೈಯಲ್ಲಿ ಕೊಟ್ಟು, ತಾವು ದಯಮಾಡಿ ಸರ್ಕಾರ, ನಾವಂತೂ ಸಂವಿಧಾನ ಪ್ರಿಯರು, ಶಾಂತಿ ಪ್ರಿಯರು, ಮೈತ್ರಿ ಪ್ರಜ್ಞೆಯನ್ನಿರ್ತಕ್ಕಂಥವ್ರು, ನೀವೇನಾದರೂ ಮುಖ್ಯಮಂತ್ರಿಗಳಿಗೆ ಹೇಳಿ ಇಲ್ಲ ಇದು ಮುಂದೆ ಸಮಸ್ಯೆ ಆಗುತ್ತೆ, ದಯಮಾಡಿ ಮುಖ್ಯಮಂತ್ರಿಗಳು ಬರಲೇಬೇಕು ಅಂತೇಳಿ ನೀವು ಇಲ್ಲಿಗೆ ಕರ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ನಿಮ್ಮ ಸರ್ಕಾರಕ್ಕೆ ಗೌರವ ಬರುತ್ತೆ, ಘನತೆ ಬರುತ್ತೆ. ಇಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಜನರು ಎದ್ದು ಸೀದಾ ಮುಖ್ಯಮಂತ್ರಿ ಬಳಿ ಹತ್ರ ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅದಕ್ಕೆ ಅವಕಾಶ ಕೊಡೋದು ಬೇಡ ಅಂತೇಳಿ ಈ ಮನವಿ ಪತ್ರವನ್ನ ನಮ್ಮ ಪೂಜ್ಯ ಸ್ವಾಮೀಜಿಯವರು ಕೊಡ್ತಾ ಇದ್ದೇವೆ. ಮನವಿ ಸಚಿವರಿಗೆ ಸಲ್ಲಿಸಿ ಈ ನಿರ್ಣಯ ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ನಾವು ಹೇಳಿದ್ದೇವೆ. ಮಾನ್ಯ ಸಚಿವರಿಗೆ ಇದನ್ನು ಹಸ್ತಾಂತರ ಮಾಡಿ ಪೂಜ್ಯ ಸ್ವಾಮೀಜಿಗಳು ಈ ನಿರ್ಣಯವನ್ನು ನಾವೆಲ್ಲರೂ ಎದ್ದು ನಿಂತ್ಕೊಂಡು ತೆಗೆದುಕೊಳ್ಳೋಣ. ಈ ಪತ್ರವನ್ನ ಸಚಿವರಿಗೆ. ಬಂಧುಗಳೇ, ಒಂದ್ ನಿಮಿಷ ದಯವಿಟ್ಟಿರಿ. ಮಾನ್ಯ ಒಂದ್ ನಿಮಿಷ ದಯವಿಟ್ಟಿರಿ ಪ್ಲೀಸ್. ಬಂಧುಗಳೇ ಇರ್ರಿ, ಒಂದ್ ನಿಮಿಷ ಇರ್ರಿ. ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರಸ್ತಾವನೆಯನ್ನ ಕಳಿಸಿದೆ ಸಮಾಜ ಕಲ್ಯಾಣ ಇಲಾಖೆ. ನಮ್ಮ ಬಲಗೈ ಸಮುದಾಯ ಗ್ರೂಪ್ ಎ ಇತ್ತು. ಆದ್ರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಕ್ಯಾಬಿನೆಟ್ಗೆ ಬರುವಾಗ ಅದು ಗ್ರೂಪ್ ಬಿ ಬಂದಿದೆ. ಇದು ಮುಖ್ಯಮಂತ್ರಿಗಳ ಕಚೇರಿನ ಇದಕ್ಕೆ ನೇರ ಹೊಣೆ. ಮುಖ್ಯಮಂತ್ರಿಗಳದೇ ಷಡ್ಯಂತ್ರ ಇದೆ. ಡಿಪಿಆರ್ ಇರ್ರಿ ಒಂದ್ ನಿಮಿಷ.
ಸಾರಿ ದಯವಿಟ್ಟು ಕ್ಷಮಿಸಿ. DPR ಮಾನ್ಯ ಮುಖ್ಯಮಂತ್ರಿಗಳ ಅಂಡರ್ ಅಲ್ಲಿ ಇದೆ. ಅವ್ರ ಗಮನಕ್ಕೆ ಬರದೆ ಇದು ನಡೆದಿರುತ್ತಾ? ಅವ್ರ ಗಮನಕ್ಕೆ ಬಂದಿರುತ್ತೆ. ಮುಖ್ಯಮಂತ್ರಿಗಳಿಗೆ ನಮ್ಮ ಸಮುದಾಯದ ಮೇಲೆ ಪ್ರಾಮಾಣಿಕವಾಗಿ ಕಾಳಜಿ ಇಲ್ಲ. ಅದಿಡೀ ನಮ್ಮ ಸಮಾಜಕ್ಕೆ ಗೊತ್ತಾಗಿದೆ. ಮುಂದೆ ಒಂದಿನ ಏನಾದ್ರೂ ಇದು 27ನೇ ತಾರೀಕು ಕ್ಯಾಪಿಟಲ್ ಸರಿಯಾಗಿಲ್ಲ ಅಂತಂದ್ರೆ ಬಹಳ ದೊಡ್ಡ ಸಂಕಷ್ಟವನ್ನ ಪಾಠವನ್ನ ಈ ಸಮುದಾಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಲಿಸ್ತೇವೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ವಿರುದ್ಧ ಇರತಕ್ಕಂತ ಅಸಮಾಧಾನವನ್ನ ಷಡ್ಯಂತ್ರವನ್ನ ನಿಲ್ಲಿಸಿ ನಮಗೆ ನ್ಯಾಯ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇವೆ. ಈ ವಿಷಯ ಇಡೀ ನಮ್ಮ ಸಮುದಾಯಕ್ಕೆ ಗೊತ್ತಾಗಿದೆ. ನಮಗೆ ಅನ್ಯಾಯ ಆಗಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಕಾರಣ ಅಂತ ನಮ್ಗೆ ಅರ್ಥ ಆಗಿದೆ. ನಾವು ಇವತ್ತು ಪ್ರಮಾಣ ಮಾಡ್ತೇವೆ. 27ನೇ ತಾರೀಕು ಏನಾದ್ರೂ 27ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಅನ್ಯಾಯವನ್ನು ಸರಿ ಮಾಡಿಲ್ಲ ಅಂತಂದ್ರೆ ಇಡೀ ಈಗ 95% ನಾವು ಓಟನ್ನ ಕಾಂಗ್ರೆಸ್ ಹಾಕಿದ್ದೇವೆ. ಈ ಸರ್ಕಾರ ಬರೋಕ್ ನಾವು ಕಾರಣ. 27ನೇ ತಾರೀಕು ಸರಿ ಮಾಡಿಲ್ಲ ಅಂತಂದ್ರೆ ಲೈಫ್ ಲಾಂಗ್ ನೀವು ಬರಲ್ಲ ಈ ರಾಜ್ಯದಲ್ಲಿ. ಲೈಫ್ ಲಾಂಗ್ ನಾವು ಈ ಸರ್ಕಾರ ಬರಲ್ಲ. ನಾವು ಪ್ರಮಾಣ ಮಾಡಿ ಹೇಳ್ತೇವೆ. ನೀವು ಈ ಸರ್ಕಾರ ಇನ್ ಮುಂದೆ ಬರಕ್ಕಾಗಲ್ಲ. ನೀವು ಅನ್ಯಾಯ ಮಾಡಿದ್ರೆ ಸಾಕು. ನಮ್ಮನ್ನ ಪರೀಕ್ಷೆ ಮಾಡಿರೋ ನಿಲ್ಸಿ ನೀವು ಸರಿ ಮುಖ್ಯಮಂತ್ರಿಗಳನ್ನ ಹೇಳಕ್ ಬಯಸ್ತೇವೆ ನಾವು. ದಯಮಾಡಿ ಬಂಧುಗಳೇ, ಸ್ವಾಮೀಜಿ ಅವ್ರಿಗೆ ಮಾತಾಡ್ತಾರೆ 2 ನಿಮಿಷ. ಬತ್ತರೆ ಕೂತ್ಕೊಳ್ರಿ CM. ಬತ್ತರ್ರಿ CM ಬರಗಂಟ ನಾವೆಲ್ಲ ಹೋಗ್ತೀವಿ, ಇಲ್ಲೇ ಇರ್ತೀವಲ್ರಿ. ಕೂತ್ಕೊಳ್ಳೋ ಸುಮ್ಮನೆ ಬರ್ತಾರೆ. ಇವತ್ತು ಮಾನ್ಯ ಸಚಿವರುಗಳಿಗೆ ಓಕೆ ಈ ಒಂದು ವರದಿಯನ್ನ ಸನ್ಮಾನ್ಯ ಸಚಿವರಿಗೆ ನಮ್ಮ ಪೂಜ್ಯ ಸ್ವಾಮೀಜಿಗಳು ಹಸ್ತಾಂತರ ಮಾಡಬೇಕು ಅಂತ ಈಗ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಅವರು ಕೊಡಿ. ಇಲ್ಲ ಕೊಡಿ, ಅವರು ಕೊಡಿ, ಅಲ್ಲೇ ಕೊಡಿ, ಅವ್ರು ಕೊಡಿ. ಮಾನ್ಯ ಕೈಗಾರಿಕಾ ಸಚಿವರು ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ. ದಯಮಾಡಿ ಸಚಿವರು ಮಾತಾಡಬೇಕು ಅಂತ ಮನವಿ ಸರ್, ಪ್ಲೀಸ್. ಮಾತಾಡ್ಬೇಕು ಬಿಡ. ಐದು ನಿಮಿಷ ಮಾತಾಡ್ಬೇಕಾ ಬೇಡ? ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಹಾಗೂ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ಇಂದು ಮಾತಾಡ್ತಾ ಇದ್ದಾರೆ. ದಯಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಸಚಿವರು ಮಾತಾಡ್ತಾ ಒಳ ಇದ್ದಾರೆ. ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿ ಒತ್ತಾಯಿಸಿ ಈ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶದ ಸಾನ್ನಿಧ್ಯ ವಹಿಸಿಕೊಂಡಿರುವಂತ ಪರಮ ಪೂಜ್ಯ ಶ್ರೀ ಬುದ್ಧಾನಂದ ಸ್ವಾಮೀಜಿಗಳ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಸಂತ ಗರು ರವಿದಾಸ್ ಪೀಠ ಶ್ರೀಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಚಿತ್ರದುರ್ಗದ ಶ್ರೀ ಜಗದ್ಗುರು ಚಲವಾದಿ ಗುರುಪೀಠದ ಪರಮ ಪೂಜ್ಯ ಶ್ರೀ ಜಗದ್ಗುರುಗಳಂತಹ ಶ್ರೀ ಬಸನಾವಿ ದೇವ ಶರಣರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ಣ ನಮನಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಶ್ರೀ ಪ್ರೊಫೆಸರ್ ಜ್ಞಾನದುರ್ಗ ಸಂಬಂಧ ಸ್ವಾಮೀಜಿ ಅವರ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇದೀಗ ನಮ್ಮನ್ನು ಉದ್ದೇಶಿಸಿ
ಸುದೀರ್ಘವಾಗಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಗಮನವನ್ನ ಸೆಳೆದಂತ ಪರಮ ಪೂಜ್ಯ ಶ್ರೀ ಜ್ಞಾನ ಪುಕಾರ್ ಮಹಾಸ್ವಾಮೀಜಿಯವರ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಉಕ್ಕೇರಿ ನೇರ್ಲಿಯ ಬಂತೆ ಜ್ಞಾನಜ್ಯೋತಿಯವರ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕುರ್ಚಿ ಕ್ಷೇತ್ರದ ಮಹಾದೇವ್ ಮಹಾರಾಜರಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಸೇರಿದಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಸಹೋದರ ಸಹೋದರಿಯರೇ, ಪರಮ ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ್ ಮಹಾಸ್ವಾಮೀಜಿಯವರು ಸುದೀರ್ಘವಾಗಿ ಎಲ್ಲ ವಿಚಾರವನ್ನ ಇವತ್ತೊಂದು ಸಹ ನಮ್ಮ ಮುಂದಿಟ್ಟಿದ್ದಾರೆ. ಇವತ್ತು ನಾನು ಬಸವ ಜನ್ಮಭೂಮಿಯಿಂದ ಬಂದಂತವನವರು ವಿಜಯಪುರದಿಂದ. ಪಕ್ಕದಾಗ ಮಹಾರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನಿಸಿದಂತದ್ದು. ಬುದ್ಧ ಬಸವ ಅಂಬೇಡ್ಕರರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟುಕೊಂಡಂತವನು. ಇವತ್ತು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಏನು ಅನುಭವ ಮಂಟಪದ ಮೂಲಕ ಏನು ಪ್ರತಿಪಾದನೆಯನ್ನ ಮಾಡಿದರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲಿ ಶ್ರೇಷ್ಠವಾದ ಸಂವಿಧಾನದ ಮೂಲಕ ಅದನ್ನ ಹೇಳಿದಂತವರು. ಹೀಗಾಗಿ ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ, ಬಸವಣ್ಣನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ಕಣ್ಣುಗಳಿದ್ದಂಗೆ ಅಂತೇಳಿ. ಇವತ್ತು ಈ ಒಳ ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಎಲ್ಲರೂ ಕೂಡ ಆಗಿದಾವೆ. ನಾಳೆ 27ನೇ ತಾರೀಕಿಗೆ ಕ್ಯಾಬಿನೆಟ್ ಸಭೆನೂ ಕೂಡ ಇದೆ, ಸಂಪುಟ ಸಭೆನೂ ಕೂಡ ಇದೆ. ವಿಶೇಷವಾಗಿ ಇದನ್ನು ಚರ್ಚೆ ಮಾಡಲಿಕ್ಕೆ ಒಂದು ವಿಚಾರವನ್ನ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಯಾರಿಗೂ ಕೂಡ ಅನ್ಯಾಯವನ್ನ ಮಾಡುವುದಿಲ್ಲ ಅನ್ನುವುದು ಮಾತನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಯಾರಾದ್ರೆ ಅದು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಅದನ್ನ ತಾವು ನೆನಪಿಟ್ಕೊಳ್ಬೇಕಾಗಿರುವಂತಹದ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇವತ್ತು ದಲಿತ ಸಮುದಾಯಗಳಿಗೆ ಏಳಿಗೆಗಾಗಿ ಇವತ್ತು ಕಾನೂನನ್ನು ತಂದು ಇವತ್ತು ಪ್ರತಿ ಇಲಾಖೆಯಲ್ಲಿ 24% ಇವತ್ತು ಸಹ ಮೀಸಲಾತಿಯನ್ನು ಒದಗಿಸಿದಂತವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಹೇಳಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಾನು ಹೇಳ್ತೀನಿ ಕೇಳಿ, ಇವತ್ತು ನೀವು ಯಾರೂ ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಸಮಾಜ ಕಲ್ಯಾಣ ಸಚಿವರು ಡಾಕ್ಟರ್ ಮಹಾದೇವಪ್ಪ ಅವರು ಇದ್ದಾರೆ. ನಮ್ಮ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಇವರೆಲ್ಲರೂ ಇದ್ಕೊಂಡು ನೀವು ಆತಂಕ ಪಡುವಂತ ಅವಶ್ಯಕತೆ ಎಳ್ಳಷ್ಟೂ ಇಲ್ಲ. ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ನಾವು ಯಾವುದೇ ಪೂಜ್ಯ ಶ್ರೀಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಆತುರವಾದಂತ ನಿರ್ಧಾರಗಳನ್ನ ನಮ್ಮ ಸರ್ಕಾರ ತೆಗೆದುಕೊಳ್ಳುವುದಿಲ್ಲ. ನಿಮ್ಮೆಲ್ಲ ಏನೇನನ್ನು ತಾವು ಹೇಳಿದಿರಿ ಎಲ್ಲಾ ವಿಚಾರಗಳನ್ನ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೀವಿ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದೀವಿ, ಮುಖ್ಯಮಂತ್ರಿಗಳ ಜೊತೆ ಹೇಳ್ತೀವಿ. ಮುಖ್ಯಮಂತ್ರಿಗಳಿಗೂ ಕೂಡ ಎಲ್ಲಾ ವಿಚಾರಗಳು ಗೊತ್ತಿರ್ತಾವೆ. ತಾವು ಅನೇಕರು ನಮಗೆ ಭೇಟಿ ಆಗಿ ಅವರಿಗೆ ಮನವರಿಕೆ ಮಾಡಿಕೊಡಕ್ಕೂ ಕೂಡ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ. ನಿಶ್ಚಿತವಾಗಿಯೂ 27ನೇ ತಾರೀಕಿಗೆ ಮುಂಚಿತಗೆ ತಾವು ಎಲ್ಲರೂ ಕೂಡ ಬಂದು ಮುಖ್ಯಮಂತ್ರಿಗಳಿಗೆ ಸವಿಸ್ತಾರವಾಗಿ ನಮಗೇನು ಹೇಳಿದ್ರಿ ಆ ವಿಚಾರಗಳನ್ನ ಹೇಳುವಂತ ಕೆಲಸವನ್ನು ಕೂಡ ಮಾಡಿಕೊಳ್ಳುವಂತ ಜವಾಬ್ದಾರಿ ಇವತ್ತು ನಾನು ಕೂಡ ಬರ್ತೇನೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿ, ಇವತ್ತು ಯಾರು ಆತಂಕ ಪಡ್ಕೊಳಕ್ ಹೋಗಬೇಡಿ. ಯಾರಿಗೂ ನಾವು ನಿಮಗೆ ಅನ್ವಯ ಮಾಡಕ್ ಹೋಗುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಪ್ರಪಂಚಕ್ಕೆ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನ ಕೊಟ್ಟಂತವ್ರು. ಆ ಸಮುದಾಯಕ್ಕೆ ಅನ್ಯಾಯ ಆಗ್ಲಿಕ್ಕೆ ಯಾರು ಕೂಡ
ಬಿಡುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಹಳ ಸ್ಪಷ್ಟವಾಗಿ ಇವತ್ತು ನಿಮಗೆ ಹೇಳ್ತೇನೆ. ಇವತ್ತು ಬರ್ತಾರೆ ಮುಖ್ಯಮಂತ್ರಿ ಬರ್ತಾರೆ. ದಯಮಾಡಿ ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಅವ್ರು ಕರ್ಕೊಂಡು ಬರ್ಲಿಕ್ಕೆ ಖಂಡಿತ ಮಾತಾಡ್ತಾರೆ. ಕೂತ್ಕೊಳ್ಳಿ. ಈಗ ಆಗ್ಲಿ. ನೀವು ಹೇಳಿದಂತ ಎಲ್ಲಾ ವಿಚಾರಗಳು, ಪರಮ ಪೂಜ್ಯ ಶ್ರೀಗಳು ಹೇಳಿದಂತ ಎಲ್ಲಾ ವಿಚಾರವನ್ನು ಕೇಳಿದೀನಿ. ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಮನವಿಯನ್ನು ಕೂಡ ಈಗ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಇವತ್ತು ಸಹ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಪೂಜ್ಯ ಶ್ರೀಗಳೇನು ಕೊಟ್ಟಿದಂತ ಮನವಿ, ನಿಮ್ಮ ಮನವಿ ಏನಿದೆ ಅದನ್ನು ಮುಟ್ಟಿಸುವ ಮೂಲಕ ನಿಮಗೆ ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟು 27ನೇ ತಾರೀಕಿಗೆ ಇವತ್ತು ಸೂಕ್ತವಾದಂತ ನಿರ್ಧಾರವನ್ನು ಇವತ್ತು ನಾವು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ಮುಖ್ಯಮಂತ್ರಿಗಳು ಬರಬೇಕು. ಮುಖ್ಯಮಂತ್ರಿಗಳು ಬರಬೇಕು. ಆ ಒಂದು ನಿರ್ಧಾರವನ್ನು ನಾವು ಮಾಡೋಣ. ಓಕೆ ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂರಿ. ಮುಖ್ಯಮಂತ್ರಿ ಬರಬೇಕು. ಈ ಜಾಗಕ್ಕೆ ಅವ್ರು ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಇದೆ. ಇವತ್ತು ತಮ್ಮ ಮನವಿಗಳಿದ್ದಾವೆ. ಆ ಮನವಿಗಳಲ್ಲಿ ಇವತ್ತು ಸಹ ನೋಡಪ್ಪ, ನೀವು ಮಾತಾಡಕ್ ಬಿಡ್ಲಿಕ್ಕೆ ಹೆಂಗಪ್ಪ? ಮಾತಾಡ್ಲಿ, ಸಚಿವರು ಮಾತಾಡ್ಲಿ ರೀ ಪ್ಲೀಸ್. ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಹಿಂಗ್ಯಾಕೆ ಮಾತಾಡ್ತೀರಾ ನೀವು? ಸಚಿವರು ಮಾತಾಡ್ಲಿ, ಕೂತ್ಕೊಳ್ಳಿ. ಮಾತಾಡ್ಲಿಕ್ಕೋರಿ ಬರ್ತಾರೆ. ಕೂತ್ಕೊಳ್ಳಿ. ಅವ್ರು ಮಾತಾಡ್ಲಿ, ಕೂತ್ಕೊಳ್ಳಿ. ಈಗ ನಾವು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಯಾವುದು ಕೂಡ ಆತಂಕ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಇವತ್ತು ಎಲ್ಲರೂ ಕೂಡ ತಿಳಿಸಿದ್ದಾರೆ. ಹೀಗಾಗಿ ನೀವು ಯಾಕೆ ಆತಂಕ ಪಡ್ತೀರಿ? ನಮ್ಮ ಆಲ್ಗೂರವ್ರು ಇಲ್ಲೇ ಕೂತಾರಿಲ್ಲ ನಮ್ಮವರು. ಈಗ ಅದಕ್ಕೆ ತಮ್ಮ ಒತ್ತಾಯ, ಈಗ ನಾನು ನೇರವಾಗಿ ಬರ್ತೀನಿ. ಶ್ರೀಗಳು ಈಗಾಗಲೇ ಹೇಳಿದ್ದಾರೆ 27ನೇ ತಾರೀಕಿಗೆ ಯೋಗ್ಯವಾದಂತ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಆ ಯೋಗ್ಯವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಪೂಜ್ಯ ಶ್ರೀಗಳನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸುವ ಮೂಲಕ ಅವರಿಗೆ ಮನವರಿಕೆ ಮಾಡಿಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತೀವಿ. ದಯಮಾಡಿ ಒಂದ್ ನಿಮಿಷ ಕೂತ್ಕೊಳ್ಳಿ. ಇಲ್ಲಿ ಬರಬೇಕು. ದಯಮಾಡಿ ಸನ್ಮಾನ್ಯ ಸಚಿವರಲ್ಲಿ ಹೇಳಿದಿರಿ ಅಲ್ಲ, ನಿಮ್ಮ ಪ್ರತಿಯೊಂದು ಭಾವನೆಗಳನ್ನ ಮುಖ್ಯಮಂತ್ರಿ ಮನವರಿಕೆ ಮಾಡಿಕೊಡ್ತೀವಿ. ದಯಮಾಡಿ ಮಾನ್ಯ ಸಚಿವರು, ಆಯ್ತು, ತಾವು ಇಬ್ಬರು ಸಚಿವರು ಬಂದಿದ್ದಾರೆ. ಆಯ್ತು, ಸುಮ್ಮನೆ ಇಲ್ಲಿ ಕೂರ್ಸಿಲ್ಲಿ. ಇಲ್ಲ ಬಿಡಿ. ಇದು ಇಲ್ಲೋರಿ. ಇಲ್ಲಿ ಬರ್ರಿ. ಇಲ್ಲಿ ಕೂರ್ಸ. ಇಲ್ಲಿ ರಾಜಗೋಪಾಲ್ ಕೂರ್ಸಿಲ್ಲಿ. ಈಗ ಇಲ್ಲ ಬಿಡ್ರಿ. ನಡ್ರಿ. ಆಯ್ತು, ಪೊಲೀಸ್ ಬಿಡ್ರಿ. ಕೂತ್ಕೊಳ್ರಿ. ಮೂರ್ತಿ ಸಾರ್ ಕೂತ್ಕೊಳ್ರಿ. ನಡ್ರಪ್ಪ, ನೀವು ನಡ್ರಿ. ನೀವು ಸ್ವಾಮೀಜಿಯವರ ನಿಮ್ಮ ಮಾತನ್ನ ನಾವು ಸಹಿ ಮಾಡಿ ಕೇಳಿದ್ದೀವಿ. ಮುನ್ಸ್ವಾಮಿ ಅವರೇ ಕಳಿಸಿ, ಎಲ್ರು ಕಳಿಸಿ. ತಮ್ಮ ರಮೇಶ್ ರಮೇಶ್ ನಡ್ರಿ, ಕೂತ್ಕೊಳ್ರಿ. ಪುಟ್ಟರಾಜು ಕೂತ್ಕೊಳ್ಳಿ. ಹೋಗಲ್ಲಿ ಹೋಗ್. ದಯಮಾಡಿ ನಮ್ಮ ಜನ, ಒಂದ್ ನಿಮಿಷ, ನಮ್ಮ ಜನ ಇದ್ದಾರೆ ಇಲ್ಲಿ. ಸುಮ್ನೆ ಕೂತ್ಕೊಳ್ರಪ್ಪ. ಚಂದ್ರು ಕೂತ್ಕೋ. ಸ್ವಾಮೀಜಿಯವರೇ ಕೂತ್ಕೋ. ಪೊಲೀಸರು ಬರೀ ಈ ಕಡೆಗೆ. ಸ್ವಾಮೀಜಿಯವರೇ, ಪೊಲೀಸ್ ಆಫೀಸರು ಅಲ್ಲ, ಬನ್ನಿ ಈ ಕಡೆ ಬರ್ರಿ. ಸರ್ ಬಿಡ್ರಿ, ಬರೀ ಈ ಕಡೆ ಬರ್ರಿ. ನೀವು ಬರ್ರಿ. ಪೊಲೀಸರು ಬರೀ ಈ ಕಡೆ. ಅವ್ರು ನಮ್ಮೆಲ್ಲ ಸಹೋದರ. ಪೊಲೀಸ್ ಅವರು ಬರೀ ಈ ಕಡೆಗೆ. ಸರ್, ಪೊಲೀಸರು ಬರೀ ಈ ಕಡೆ ಬರ್ರಿ. ಪೊಲೀಸರು ಬರೀ ಈ ಕಡೆಗೆ. ಚಂದ್ರು, ಸ್ವಾಮೀಜಿ ದಯಮಾಡಿ
ನಮ್ಮ ಜನರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ, ಸನ್ಮಾನ್ಯ ಸಚಿವರಿಗೆ ಮನವಿ ಕೊಟ್ಟಿದ್ದೇವೆ. ನಮ್ಮ ಸಿದ್ದೇಶ್ವರು, ನಮ್ಮ ಹಿರಿಯ ಶಾಸಕರುಗಳು, ಸಚಿವರುಗಳು ಇವ್ರ ಜೊತೆಲಿ ಹೋಗ್ಲಿ. ನಾವೆಲ್ಲೂ ಹೋಗಲ್ಲ, ನಾವೆಲ್ಲೂ ಬರಲ್ಲ, ನಾವಿಲ್ಲೇ ಇರ್ತೇವೆ. ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಹೋಗಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ಬೇಕು. ಮುಖ್ಯಮಂತ್ರಿಗಳು ಈ ಜಾಗಕ್ಕೆ ಬರೋ ಗಂಟ ನಾವ್ ಈ ಜಾಗ ಖಾಲಿ ಮಾಡಲ್ಲ. ಇದು ನಮ್ಮ ನಿರ್ಣಯ ಇದೆ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನೀವು ಸೈಲೆಂಟ್ ಸೈಲೆಂಟ್ ಆಯ್ತು. ಈಗ ಸೈಲೆಂಟ್ ಕೂತ್ಕೊಳ್ಳಿ. ಸ್ವಾಮೀಜಿ ಬಿಡಿ. ದಯಮಾಡಿ ತಾವು ಮಾತಾಡಿ. ಮಾನ್ಯ ಸಚಿವರು ನಮ್ಮ ಒಕ್ಕೂಟದ ಅಧ್ಯಕ್ಷರಿದ್ದಾರೆ, ಮತ್ತೆ ನಮ್ಮ ವಾಣಿ ಶಿವರಾಮ್ ಇದ್ದಾರೆ, ನಮ್ಮ ಹಿರಿಯ ನಾಯಕರಿದ್ದಾರೆ, ಮತ್ತೆ ಹಿರಿಯ ಸಚಿವರಿದ್ದಾರೆ. ಅವರೊಂದು 5 ಜನನ ಅವ್ರ ಜೊತೆಲಿ ಕಳಿಸಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಮುಖ್ಯಮಂತ್ರಿಗಳನ್ನ ತಮ್ಮ ಸಮ್ಮುಖದಲ್ಲಿ ಕರ್ಕೊಂಡು ಬಂದು ಇಲ್ಲೊಂದು ಆಶ್ವಾಸನೆ ಕೊಡಬೇಕು. ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಮಾಡಲ್ಲ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ಹೇಳ್ಬೇಕು ಅವರು. ಅದಕ್ಕೆ ನಾವು ಇಲ್ಲಿ ಪಟ್ಟಿಡಿದ್ದೇವೆ. ತಾವು ದಯಮಾಡಿ ಆ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮಾತಾಡಿ ತಾವು. ನಿಮ್ ಪರವಾಗಿ ನಾವು ಮಾತನಾಡ್ತಾ ಇದೀವಿ, ನೀವು ಅರ್ಥ ಮಾಡ್ಕೋತಾ ಇಲ್ಲ. ಬೇಡ ಬಿಡೋಟು ಹೋಗ್ಬಿಡ್ತೀವಪ್ಪ. ದಯಮಾಡಿ ಕೂತ್ಕೊಳ್ಳಿ. ಅಂಬೇಡ್ಕರ್ ಅವರ ಶಿಸ್ತು ಪಾಲಿಸಿ. ಬಾಬಾ ಸಾಹೇಬರ ಶಿಸ್ತನ್ನ ಪಾಲಿಸಬೇಕು. ಅಂಬೇಡ್ಕರ್ ಅವರ ಶಿಸ್ತು, ಅವರ ಸಂಯಮವನ್ನು ನೀವು ಪಾಲಿಸಬೇಕು. ದಯಮಾಡಿ ಯಾರು ಮಾತಾಡಬಾರ್ದು. ಅವ್ರು ಮಾತಾಡುವಾಗ ಜ್ಞಾನ ಪ್ರಕಾಶ್ ಶ್ರೀಗಳು ಹೇಳಿದಂಗೆ ನಾನು ಏನು ಇಲ್ಲಿಯ ಮುಖಂಡರಿದ್ದಾರೆ ನನ್ನ ಜೊತೆಗೆ, ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸಿ ಈ ಎಲ್ಲ ತಮ್ಮ ಮನವಿಯನ್ನ ಮತ್ತು ನಿಮ್ಮ ಎಲ್ಲ ವಿಚಾರಗಳನ್ನ ಮುಖ್ಯಮಂತ್ರಿಗಳಿಗೆ ನಾವು ಕನ್ವೆ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆಯ್ತಾ? ಧನ್ಯವಾದಗಳು. ಈಗ ದಯಮಾಡಿ ನಮ್ಮ ಸಚಿವರ ಜೊತೆನಲ್ಲಿ ನಮ್ಮ ಹಿರಿಯ ಸಚಿವರುಗಳು ಒಂದಿಬ್ಬರು 5 ಜನ ನಮ್ಮ ಒಕ್ಕೂಟದ ರಾಜು ಅಲ್ಗೂರ್ ಅವರು ಇದ್ದಾರೆ. ಮತ್ತೆ ನಮ್ಮ ಬೇಡ ಯಾರು ಹೋಗ್ತಾರೋ ಹೋಗ್ಲಿ, ಒಂದು 5 ಮಂದಿ ಹೋಗ್ಲಿ. ಅವ್ರ ಜೊತೆಲಿ ಹೋಗ್ಬಿಟ್ಟು ದಯಮಾಡಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನ ಮಾಡ್ಲಿ. ಡಿ.ಜಿ. ಸಾಗರ್ ಅವರು, ಡಿ.ಜಿ. ಸಾಗರ್ ಸರ್, ಡಿ.ಜಿ. ಸಾಗರ್ ಅವರು ನೀವು ಒಂದು 4 ಮಂದಿ ಹೋಗ್ರಿ, ಜೊತೆಲಿ ಹೋಗ್ರಿ. ಅವ್ರ ಜೊತೆಗೆ ಹೋಗಿ. ನಮ್ಮಲ್ಲಿ ಲೀಡರ್ಗಳು ವಾಣಿ ಶಿವರಾಮ್ ಅವರು ಇದ್ದಾರೆ. ವಾಣಿ ಶಿವರಾಮ್ ಅವರು, ಡಿ.ಜಿ. ಸಾಗರ್ ಅವರು, ಮತ್ತೆ ರಾಜು ಅಲ್ಗೂರ್ ಅವರು, ತಾವು ದಯಮಾಡಿ ಹೋಗಿ ಅವ್ರ ಜೊತೆಲಿ ಹೋಗಿ ಕರ್ಕೊಂಡು ಬರ್ರಿ. ದಯಮಾಡಿ ಓಕೆ. ದಯಮಾಡಿ ವಾಣಿ ಮೇಡಮ್ ಅವರು, ಡಿ.ಜಿ. ಸಾಗರ್ ಅವರು ಹೋಗಿ ಜೊತೆಲಿ ಹೋಗ್ರಿ. ಅವ್ರ ಜೊತೆನಲ್ಲಿ ಸಿದ್ದಯ್ಯ ಸಾಹೇಬ್ರು ಹೋದ್ರ? ಓಕೆ. ಎಲ್ಲಿ ಜೊತೆಲಿ ಹೋಗಕ್ಕೆ ನಿಮ್ಗೆ ಕಷ್ಟ. ಕೂತ್ಕೋ, ಫಸ್ಟು ಕೂತ್ಕೋ. ಅದ್ಯಾಕೆ ಬರಲ್ಲ ಸಿಎಂ ನೋಡೋಣ. ಕೂತ್ಕೋ. ಮಾತಾಡ್ತೇನೆ. ದಯಮಾಡಿ ಒಂದು 4 ಜನ ಹೋಗ್ಬರ್ರಿ ಅವ್ರ ಜೊತೆನಲ್ಲಿ.